ಅರ್ಧ ಅರ್ಧ ಜ್ಞಾನ ಮುದ್ರಾ ಸ್ನೇಹಿತರೆ. ಅರ್ಧ ಜ್ಞಾನ ಮುದ್ರಾ ಉಪಯೋಗ ಏನು ಅದು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಅರ್ಧ ಜ್ಞಾನ ಮುದ್ರೆ ಏನ್ ಮಾಡತ್ತಂದ್ರೆ, ನಾವು ಒಂದು ಎಕ್ಸಾಮ್ಸ್ ಅಂತ ಓದಿರ್ತೀವಿ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಓದಿರ್ತೀವಿ, ಎಕ್ಸಾಮ್ ಅಲ್ಲಿ ನಾವು ನೆನಪು ಬರಬೇಕು ಅಲ್ವಾ. ಅರ್ಧ ಜ್ಞಾನ ಮುದ್ರೆ ಮಾಡಿದ್ರೆ ಚೆನ್ನಾಗಿ ನೆನಪು ಮಾಡ್ತದೆ. ನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ಇದೆಲ್ಲ ನಮಗೆ ಫಲಿತಗಳು ಸಿಗುತ್ತೆ ಸ್ನೇಹಿತರೆ. ಮುದ್ರಾ ಅನ್ನೋದು ನಾನು ಹೇಳ್ತೀನಿ, ಪದೇ ಪದೇ ಹೇಳ್ತಾ ಇರ್ತೀನಿ, ಮುದ್ರಾ ಫಲಿತ ಕೊಡೋದು ನಿತ್ಯ ಅಭ್ಯಾಸದಿಂದ. ತಿಳ್ಕೊಂಡು ಪ್ರಯೋಜನ ಇಲ್ಲ. ನಾನು ಈಗಾಗಲೇ ನೂರಾರು ಮುದ್ರಗಳು ಹೇಳಿದೆ ಅಲ್ವಾ. ಮುದ್ರಾ ವಿಜ್ಞಾನ ಬಗ್ಗೆ, ಮುದ್ರಾ ಮಾಡೋ ಕೆಲಸ ಮಾಡೋ ವಿಧಾನ ಬಗ್ಗೆ, ಮುದ್ರಾ ಯಾವ ರೀತಿಯಲ್ಲಿ ನಮ್ಮ ದೇಹದ ಮೇಲೆ ಪ್ರಭಾವ ತೋರಿಸ್ತದೆ, ಅದು ಮುದ್ರಾ ಅಂದ್ರೆ ನಿಜವಾದ ಏನು ಅರ್ಥ ಏನು, ಪ್ರತಿಯೊಂದು ನಾನು ತಿಳಿಸ್ಕೊಟ್ಟಿದ್ದೀನಿ. ಮುದ್ರಗಳು ಸಹ ಎಷ್ಟೋ ಹೇಳ್ಕೊಟ್ಟಿದ್ದೀನಿ. ಆದರೆ ಫಲಿತ ಬರೋದು ಓನ್ಲಿ ನಿರಂತರ ಅಭ್ಯಾಸ. ನೋಡಿ, ಈ ಮುದ್ರಾ ಅರ್ಧ ಜ್ಞಾನ ಮುದ್ರಾ ಒಂದು ಮಿನಿಮಮ್ 30 ಮಿನಿಟ್ಸ್ ಪರ್ ಡೇ ಮಾಡಿ. ಪ್ರತಿಯೊಬ್ಬರು ಮಾಡಿ, ದೊಡ್ಡವರು ಸಣ್ಣವರು, ಅಂದ್ರೆ ವಿದ್ಯಾರ್ಥಿಗಳು ಎಲ್ಲರೂ ಮಾಡಿ. ಓಕೆ, ಮಾಡಿದರೆ ಇದರಿಂದ ಫಲಿತ ಏನಂದ್ರೆ, ನಾವು ಏನೇ ಓದ್ತೀವಿ, ಎಷ್ಟೋ ಬುಕ್ಗಳು ಓದ್ತೀವಿ, ಎಷ್ಟೋ ನಾವು ಓದ್ತಾನೆ ಇರ್ತೀವಿ, ಅಂದ್ರೆ ಸಬ್ಜೆಕ್ಟು ಎಕ್ಸಾಮ್ಗೋಸ್ಕರ ಓದ್ತೀವಿ, ಇಲ್ಲಾಂದ್ರೆ ತಿಳ್ಕೊಂಡೋಗಿ ಹೋಗ್ತೀವಿ, ಬಟ್ ಅದು ನೆನಪಿಡ್ಬೇಕಲ್ಲ. ನೆನಪಲ್ಲಿ ಇಡಬೇಕಂದ್ರೆ ಏನ್ ಮಾಡಬೇಕು, ಈ ಅರ್ಧ ಜ್ಞಾನ ಮುದ್ರಾ ಪ್ರತಿನಿತ್ಯ ಬೆಳಗ್ಗೆ 30 ನಿಮಿಷ, ನಿಮ್ಗೆ ಸಮಯ ಇದ್ರೆ ಸಾಯಂಕಾಲ 30 ನಿಮಿಷ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒನ್ಸ್ ಪರ್ ಡೇ ಮಾಡಲೇಬೇಕು. ಇದು ಈ ರೀತಿಯಲ್ಲಿ ಸ್ನೇಹಿತರೆ, ನಾವು ಓದುವಾಗನು ಈ ಮುದ್ರೆ ಇಟ್ಕೊಂಡು ಓದ್ತಾ ಇದ್ರೆ, ಒಂದು ಕೈಯಲ್ಲಿ ಇಲ್ಲ ಎರಡು ಕೈಯಲ್ಲಿ, ತುಂಬಾ ಆಕ್ಟಿವ್ ಆಗಿಡುತ್ತೆ. ಕಾನ್ಸಂಟ್ರೇಷನ್ ಹೆಚ್ಚು ಮಾಡುತ್ತೆ, ಮೆಮೊರಿ ಪವರ್ ಹೆಚ್ಚು ಮಾಡುತ್ತೆ. ಯಾವುದೇ ಇನ್ನೊಂದು, ಈ ಕುತ್ತಿಗೆ ಅಂದ್ರೆ ನಮಗೆ ಈ ನೆಕ್ ಪೇನ್ ಬರುತ್ತಲ್ಲ, ನೆಕ್ ಪೇನ್ ಸಹ ಇದು ತೊಲಗಿಸ್ತದೆ ಖಂಡಿತವಾಗಿ. ಆಮೇಲೆ ಗ್ಯಾಸ್ ಟ್ರಬಲ್ ಇದ್ರೂ ಗ್ಯಾಸ್ ಟ್ರಬಲ್ ಸಹ ಹೋಗಲಾಡಿಸ್ತದೆ. ಈ ಅರ್ಧ ಜ್ಞಾನ ಮುದ್ರಾ ಮಾಡೋದು ಹೇಗೆ ನೋಡ್ಕೊಳ್ಳಿ. ಈ ಮೂರು ಬೆರಳು ಒಂದು ಒಗ್ಗಟ್ಟಾಗಿ ಹಿಂಗೆ ಇಟ್ಕೋಬೇಕು. ಆಮೇಲೆ ಈ ತೋರ್ ಬೆರಳು ಮಧ್ಯ ಬೆರಳು ಲೈನ್ ಇರ್ತದೆ, ಈ ಲೈನ್ ಇದೆಲ್ಲ ಸೆಂಟ್ರಲ್ ಲೈನ್, ಅಲ್ಲಿ ಟಚ್ ಮಾಡ್ಬೇಕು ಅಷ್ಟೇ. ಅಷ್ಟೇ ನೋಡಿ, ಹೀಗೆ. ಈ ಅಂದ್ರೆ ತೋರು ಬೆರಳು ಬಂದು ಈ ಬೆರಳಿಲ್ಲ, ಹೆಬ್ಬೆರಳು ಇದೆಯಲ್ಲ, ಅಲ್ಲಿ ಒಂದು ಗೀತೆ ಇದೆ ನೋಡಿ, ಲೈನ್, ಸೆಂಟ್ರಲ್ ಲೈನ್, ಅಲ್ಲಿ ಟಚ್ ಆಗ್ಬೇಕಷ್ಟೇ. ಟಚ್ ಮಾಡಿಕೊಂಡು ಹೀಗೆ ಇಟ್ಕೋಬೇಕು. ಹೀಗೆ ತೊಡ ಮೇಲೆ ಇಟ್ಕೊ, ಹಿಂಗೆ ಮಾಡ್ಕೊಂಡು ತೊಡ ಮೇಲೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ಆಯ್ತಾ. ಇದು ಅರ್ಧ ಜ್ಞಾನ ಮುದ್ರಾ. ಇದು ಅದ್ಭುತವಾದ ಮುದ್ರೆ ಸ್ನೇಹಿತರೆ, ಇದನ್ನು ಅಳವಡಿಸ್ಕೊಳ್ಳಿ.